ಹಾಯ್ ಮಕ್ಕಳ. ಸೊ ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ಸೊ ಈಗ ಏನು ಹೇಳ್ತಿದ್ದೀನಿ ಅಂತಂದರೆ, ಎಲ್ಲರಿಗಿಂತಲೂ ಮುಂಚೆನೇ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ 3 ಗಂಟೆಗಿಂತ ಮುಂಚೆನೇ ಚೆಕ್ಔಟ್ ಮಾಡ್ಕೊಳ್ಳೋದು ಏನಾದರೂ ಇದೆಯಾ ಅಂತಂದು. ಸೊ ಖಂಡಿತವಾಗ್ಲೂ ಕೂಡ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ರಿಸಲ್ಟ್ ಮುಂಚಿತವಾಗಿ ಚೆಕ್ಔಟ್ ಕೂಡ ಮಾಡ್ಕೋಬೋದು, ಇನ್ ಕೇಸ್ ಅವ್ರು ಬಿಟ್ಟಿದ್ರೆ ಮಾತ್ರ. ಓಕೆ, ಅಂದ್ರೆ ವೆಬ್ಸೈಟ್ ಬಿಟ್ಟು ಕೂಡ ಕರ್ನಾಟಕ ಒನ್ ಆ್ಯಪ್ ಅಂತ ಹೇಳಿದ್ರೆ ಗೊತ್ತಿದೆ ನಿಮ್ಗಳೇ. ಓಕೆ, ಕರ್ನಾಟಕ ಒನ್ ಆ್ಯಪ್ ಮೂಲಕ ಚೆಕ್ಔಟ್ ಮಾಡ್ಕೋಬೋದು. ಬಿಟ್ಟರೆ ಈ ಲಿಂಕ್ ಇನ್ನೂ ಕೂಡ 3 ಗಂಟೆವರೆಗೂ ಕೂಡ ಅಪ್ಡೇಟ್ ಆಗಲ್ಲ. ಇದನ್ನು ಬಿಟ್ಟು ಸಹಿತ ಅವ್ರು ಇನ್ನೊಂದು ಹೇಳಿದ್ದಾರೆ, ಡಿಜಿಲಾಕರ್ ಆ್ಯಪ್ ಅಂತ ಹೇಳಿದೆ, ಅದರಲ್ಲಿ ಡಾಕ್ಯುಮೆಂಟ್ ಮಾರ್ಕ್ ಶೀಟ್ ನೇಮ್ ಮಾಡ್ತೀನಿ ಅಪ್ಲೋಡ್ ಮಾಡ್ತಾರೆ ಅಂತ. ಅಂದರೆ ಡಿಜಿಲಾಕರ್ ಏನು ಅಂತಂದ್ರೆ ಮೊದಲು ತಿಳ್ಕೊಂಡ್ಬಿಡ್ತೀನಿ ನೋಡಿ. ಆ ರೀತಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದ. ಸೊ ನಾನು ಇವಾಗ ಡಿಜಿಲಾಕರ್ ಆ್ಯಪ್ ಒಳಗೆ ಹೋಗ್ತೀನಿ, ಲಾಗಿನ್ ಆಗಿ ಟ್ರೈ ಮಾಡ್ತೀನಿ, ನಂದೇ ಆಧಾರ್ ನಂಬರ್ ಹಾಕ್ತೀನಿ. ಓಕೆ, ಫಸ್ಟ್ ನೀವು ಲಾಗಿನ್ ಆಗಬೇಕು, ಆಧಾರ್ ನಂಬರ್ ಹಾಕಲೇಬೇಕು. ವೈಟ್. ಓಕೆ, ನನ್ನ ಆಧಾರ್ ನಂಬರ್ ಹಾಕ್ಬಿಟ್ಟು ಏನು ಮಾಡಿದ್ದೀನಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಟರೆ ಏನಾಗುತ್ತೆ, ಜಸ್ಟ್ ನನಗೆ ಒಂದು ಇದು ಪಿನ್ ಕೇಳುತ್ತೆ. ಓಕೆ, ನನ್ನ ಪಿನ್ ನಂಬರ್ ಹಾಕ್ಬಿಟ್ಟು ಏನು ಮಾಡ್ಬೋದು ನಾನು ಅಂತಂದರೆ, ವೆರಿಫೈ ಕೊಟ್ಬಿಟ್ರೆ ಏನಾಗುತ್ತೆ, ಒಂದು ಒ ಟಿ ಪಿ ಅಂತ ಬರ್ತದೆ. ಒ ಟಿ ಪಿ ಫೋನಿಗೆ ನಮ್ಮದು ಲಾಸ್ಟ್ ನಂಬರ್ ಎಷ್ಟಿರ್ತದೋ ಆ ನಂಬರ್ಗೆ ಒಂದು ಒ ಟಿ ಪಿ ಬರ್ತದೆ. ಓಕೆ, ಆ ಒ ಟಿ ಪಿ ಹಾಕ್ಕೊಂಡು ನಾವೇನಾದರೂ ಡಿಜಿಲಾಕರ್ ಒಳಗೆ ಸೈನ್ ಅಂತಂದರೆ ನಮ್ಮ ಮಾರ್ಕ್ ಶೀಟ್ಗಳು ಕೆಲವೊಂದಿಷ್ಟು ಎಲ್ಲಿ ಇಶ್ಯೂಡ್ ಆಗಿರ್ತವೆ ಅಂತಂದರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಈ ಥರ ನಿಮಗೆ ಡಿಜಿಲಾಕರ್ ಆ್ಯಪ್ ಸಿಗುತ್ತೆ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಯು ಮೈಟ್ ನೀಡ್ ಅಂತ ನೋಡಿ ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ನಾನು ರಿಮೈನಿಂಗ್ ಎಲ್ಲಿದಪ್ಪ ಅಂತ ಕೇಳಿದರೆ, ನಾನು CL ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಇಷ್ಟು ಡಾಕ್ಯುಮೆಂಟ್ಸ್ ನಾನು ಡೌನ್ ಮಾಡ್ಕೊಂಡಿದ್ದೀನಿ. ಈವನ್ ನೋಡಿ, ನಂದು PUC ಮಾರ್ಕ್ಸ್ ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಕಾಣಿಸ್ತದೆ, ಈ ರೀತಿ ಕಾಣಿಸ್ತಿದೆ ನೋಡಿ. ಓಕೆ, ಸೊ ಈ ರೀತಿ ಕೂಡ ನೀವು ಕೂಡ ಏನು ಮಾಡ್ಕೋಬೋದು, ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ಕೂಡ ಮಾರ್ಕ್ ಶೀಟ್ ಏನು ಮಾಡ್ತಾರೆ ಅವರು ಬಿಡ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು PUC ಮಾರ್ಕ್ ಶೀಟ್ ತೆಗಿತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಕಾಣ್ತಿದೆ ಅಂದರೆ 546 ಕಾಣಿಸ್ತಿದೆ. ಈ ರೀತಿ ನೀವು ಕೂಡ ಮಾರ್ಕ್ ಶೀಟ್ ಎಷ್ಟಿದೆ ಬೇಕಾದ್ರೆ ನಾನು ಕಾಂಬಿನೇಷನ್ ಕೂಡ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಸೊ ಇಂಗ್ಲೀಷ್, ಕನ್ನಡ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಈ ರೀತಿಯಾಗಿ ನೀವು ಕಾಂಬಿನೇಷನ್ ಕೂಡ ನೋಡ್ಕೋಬಹುದು. ಬಟ್ ಇದು ಏನಂತಂದ್ರೆ ಇದು ನಂದು 2021 ಆಯ್ತಾ. ಬಟ್ ಇನ್ನೂ ಕೂಡ 2025 ಮಾತ್ರ ಇದೆ, 2026 ಬಿಟ್ಟಿಲ್ಲ. ಓಕೆ, ಅಂದರೆ ಅವ್ರು ಹೇಳಿದ ಪ್ರಕಾರ ಇವತ್ತು 3 ಗಂಟೆಗೆ ಅಂತ ಹೇಳಿದ್ರೆ, 3 ಗಂಟೆ ಮೇಲೆ ನಿಮಗೆ 2026 ನಿಮ್ಮದೇ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇದರಲ್ಲಿ ಡಿಜಿಲಾಕರ್ಲ್ಲಿ ಬಿಡ್ಬೋದು. ಓಕೆ, ಸೊ ಬಟ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಬೇಗನೆ ಬಿಟ್ಟರೆ ಚೆಕ್ಔಟ್ ಮಾಡ್ಕೋಬೋದು ಡಿಜಿಲಾಕರ್ಲ್ಲೂ ಕೂಡ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಮತ್ತೆ ಕರ್ನಾಟಕ ಒನ್ ಆ್ಯಪ್ ಒಳಗೂ ಕೂಡ ಬಿಡ್ಬೋದು ಅವರು. ಸೊ ಎನಿವೇ, ರಿಸಲ್ಟ್ ಇನ್ನೂ ಕೂಡ ಪಬ್ಲಿಷ್ ಆಗಿಲ್ಲ. ಬಟ್ 3 ಗಂಟೆ ಒಳಗಡೆ ಬಿಫೋರ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗ್ಬೋದು. ಬಟ್ 3 ಗಂಟೆ ಮೇಲ್ಗಡೆ ಅಂತ ಹೋಗಲ್ಲ, 3 ಗಂಟೆ ಅಕ್ಯುರೇಟ್ ನಂತರ ಬಿಡ್ತಾರೆ. ಈ ಲಿಂಕ್ ಅಪ್ಡೇಟ್ ಏನಂದ್ರೆ ಅಕ್ಯುರೇಟ್ 3 ಗಂಟೆಗೆ ಲಿಂಕ್ ಓಪನ್ ಆಗುತ್ತೆ. ಲಿಂಕ್ ರಿಸಲ್ಟ್ ಆರಾಮ್ಸೆ ನೀವು ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ನೀವು ಕಾಂಬಿನೇಷನ್ ಯಾವುದಿದೆ ಅದನ್ನ ಹಾಕೊಂಡ್ಬಿಟ್ಟು ರಿಸಲ್ಟ್ ಶೋ ಆಗುತ್ತೆ, ಚೆಕ್ಔಟ್ ಮಾಡ್ಕೋಬಹುದು. ಅದಕ್ಕಿಂತಲೂ ಮುಂಚೆ ಬಂದರೆ ಡಿಜಿಲಾಕರ್ ಬರ್ಬೋದು, ಇಲ್ಲಾಂತಂದ್ರೆ ಕರ್ನಾಟಕ ಒನ್ ಆ್ಯಪ್ ಇದೆ ಅದರಲ್ಲಿ ಬರ್ಬೋದು. ಇಲ್ಲೂ ಕೂಡ ಎಲ್ಲೂ ಕೂಡ ಬಂದಿಲ್ಲ. ಬಿಟ್ಟರೆ ತಿಳಿಸ್ತೀನಿ ಅಂತ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.